ಈ ಶೋ ಅಲ್ಲಿ ನಮಗೆ ಭರ್ಜರಿ ಬ್ಯಾಚುಲರ್ ಶೋ ಅಲ್ಲಿ ರಚ್ಚು ಮ್ಯಾಮ್ ಆಗಲಿ ರವಿ ಸರ್ ಆಗಲಿ ಅವ್ರ ಜಡ್ಜಸ್ ಅನ್ನೋದಕ್ಕಿಂತ ಒಂಥರ ಶೋ ಮುಗಿತಾ 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 ಹತ್ರ ಬರ್ತಾ 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 ಒಂಥರ ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದ್ರು. ರವಿ ಸರ್ ಬೈದಿಲ್ಲ, ಫಸ್ಟಿಗೆ ಬೈತಿದ್ರೆ ಏನು ಬೈತಿದಾರಪ್ಪ ಏನು ಮಾಡೋದು, ಇವಾಗ ಏನು ಬೈತಾರೆ ಅಂತ ಬರ್ತಾ ಬರ್ತಾ ಹೆಂಗಾಗ್ಬಿಡ್ತು ಅಂದರೆ ರವಿ ಸರ್ ಬೈದಿಲ್ಲ ಅಂದ್ರೇ ಒಂಥರ ನಮಗೆ ಸಮಾಧಾನ ಇಲ್ಲ, ಯಾಕೋ ಬೈದಿಲ್ಲ ಇವತ್ತು ಸುಮ್ಮನೆ ಇದ್ಬಿಟ್ರು ಸರ್ ಯಾಕೇನಾದ್ರು ಅನ್ಕೊಂಡ್ಬಿಟ್ರು. ಅಷ್ಟು ಅಂದರೆ ಅಷ್ಟು ಪ್ರೀತಿ ರವಿ ಸರ್ ಎಲ್ಲರ ಜೊತೆ. ಆ ಗ್ಯಾಪ್ ಮಧ್ಯದಲ್ಲಿ ಎಲ್ಲರ ಹತ್ರ ಬಂದು ಕೂರೋದಾಗಲಿ, ಎಲ್ರಿಗೂ ಸ್ವೀಟ್ ತರಿಸ್ಕೊಡೋದಾಗಲಿ, ಒಂಥರ ರವಿ ಸರ್ ಇದ್ದರೆ ನಮ್ಮ ಸೆಟ್ ಅಂತಲ್ಲ ಎಲ್ಲ ಸೆಟ್ಟಲ್ಲೂ ರವಿ ಸರ್ ಇದ್ದರೆ ಅಲ್ಲಿ ಈಗ ಮಠಗಳೆಲ್ಲ ಅಲ್ಲಿ ಇಲ್ಲಿ ದಾಸೋಹ ಇರುತ್ತೆ ಗೊತ್ತಾ, ರವಿ ಸರ್ ಇದ್ರೆ ಆ ಥರ ದಾಸೋಹ ಎಲ್ಲರಿಗೂ. ಒಬ್ಬರಿಗೆ ಕಂಟೆಸ್ಟೆಂಟ್ ಇಟ್ಕೊಂಡು ಅಲ್ಲಿ ಕೆಲಸ ಮಾಡೋರು ಇಟ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಎಲ್ಲರಿಗೂ ಊಟ ಅವ್ರು ಅಲ್ಲೇ ಇದ್ರು ಅಲ್ಲಿಗೆ ಹೋಗಿರುತ್ತೆ ಊಟ, ಸ್ವೀಟ್ಸು ಏನೇ ತರಿಸೋರು ಸ್ವೀಟ್ಸ್ ಅಲ್ಲಿಗೆ ಹೋಗಿರುತ್ತೆ. ಮತ್ತು ಎಲ್ಲರಿಗೂ ಮಾತಾಡ್ಕೊಂಡು ಕಾಲ ಎಳ್ಕೊಂಡು, ನಾವು ಚಿಕ್ಕವ್ರಿರ್ಬೇಕಾದ್ರೆ ನಮ್ಮ ಅಪ್ಪ ಅವರು ಕಾಲದಲ್ಲಿ ಅವರು ಹೀರೋ ಆಗಿದ್ದವರು, ಆವಾಗ ನಾವು ಟಿವಿಲಿ ನೋಡ್ಕೊಂಡು ಹಂಗೆ ಹಿಂಗೆ ಅಂತ ಫುಲ್ಲು ಅಷ್ಟು ಅವರೆಲ್ಲ ಎಷ್ಟೆಷ್ಟು ಸಿನಿಮಾಗಳು ನೋಡ್ತಿದ್ವಿ, ರಾಮಾಚಾರ್ಯ ಅವೆಲ್ಲ ಫಿಲ್ಮ್ ಎಲ್ಲ. ಇವಾಗ ಅಂಥ ಲೆಜೆಂಡು, ಇವಾಗ ನಮ್ಮ ಇಂಡಸ್ಟ್ರಿಲಿ ಒಬ್ಬ ದೊಡ್ಡ ಲೆಜೆಂಡ್ ರೀ. ಅವ್ರ ಮುಂದೆ ನಾವು ನಿಂತ್ಕೊಂಡು ಮಾತಾಡೋದಾಗ್ಲಿ, ನಾವು ಮಾತಾಡಿಲ್ಲ ಅಂದರೆ ಅವರೇ ಮಾತಾಡ್ಸೋರು, ಮಾತಾಡ್ರು ಏನಕ್ಕೋ ಮಾತಾಡಲ್ಲ, ಮನಸ್ಸಲ್ಲಿರೋದು ಹೊರಗಡೆ ಹಾಕಿ ಅವ್ರು ಅದೇ ಅಂದರೆ ಸ್ಟೇಟಾಗಿ ಹೇಳೋದು, ಚೆನ್ನಾಗಿ ಮಾಡಿದ್ಯಾ, ಮಾಡಿಲ್ಲ ಅಂದರೆ ಮಾಡಿಲ್ಲ, ನೀನು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡು, ಮಾಡಿಲ್ಲ ಅಂದರೆ ಮತ್ತೆ ಮಾಡಿಸೋರು ಬೈದ್ಬಿಟ್ಟು ಮಾತಾಡು, ನಿನ್ನ ಮನಸ್ಸಲ್ಲಿ ಏನಿದೆ ಮಾತಾಡು, ಬೈತೀಯಾ ಬೈ, ಅಳ್ತೀಯಾ ಅಳು, ನಗ್ತೀಯಾ ನಗು, ಮನಸ್ಸಲ್ಲಿ ಇಟ್ಕೋಬೇಡ ನಗು ಅಂತ. ರವಿ ಸರ್ ತುಂಬ ರಚು ಮ್ಯಾಮ್ ಇವಾಗ ನಾವು ಒಂಥರ ಫ್ಯಾಮಿಲಿ ಥರ. ಮತ್ತು ಇನ್ನೊಂದು ಅವ್ರ ಲೈಫಲ್ಲೇ ಇಲ್ಲಿ ತನಕನೂ ಯಾರಿಗೂ ರಾಖಿನೇ ಕಟ್ಟಿಲ್ಲ ಅಂತ, ಇಲ್ಲಿವರೆಗೂ ಯಾರಿಗೂ ಕಟ್ಟಿಲ್ಲ ಅಂತ. ಸೊ ಫಸ್ಟ್ ಟೈಮ್ ನನಗೆ ರಾಖಿ ಕಟ್ಟಿದ್ರು, ಹೇಳಿದ್ರು. ಮತ್ತು ಇವಾಗ 9th ಬರ್ತಿದೆ ರಕ್ಷಾಬಂಧನ, ಸೊ ಅವಾಗೂ ಕರೆದಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಭರ್ಜರಿ ಬ್ಯಾಚುಲರ್ ಶೋ ಇಂದ ಒಂದು ಒಳ್ಳೆ ಫ್ಯಾಮಿಲಿ, ಒಳ್ಳೆ ಸಂಬಂಧಗಳು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಮತ್ತು ರಕ್ಷು ಆಗಲಿ, ನಾವಾಗಲಿ, ಅಮ್ಮು, ರೋಮಾಲ ಎಲ್ಲರೂ ನಾವು ಎಲ್ಲೆಲ್ಲೋ ಇದ್ದವರು. ಇವತ್ತು ನಾವು ಒಬ್ರಿಗೊಬ್ರು ಮಾತಾಡ್ತೀವಿ, ಏಕವಚನದಲ್ಲೇ ಮಾತಾಡ್ತಿದ್ದೀವಿ ಅಂದರೆ ಆ ಬಾಂಡಿಂಗ್, ಆ ಪ್ರೀತಿ ಅಷ್ಟು ಗಟ್ಟಿ ಈ ಶೋ ಮಾಡಿದೆ ಅಂತ.